ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ರಾಯರಿಗೆ ಯಾವ ರೀತಿ ಸೇವೆಯನ್ನು ಮಾಡಬೇಕು, ಹಾಗೆ ಯಾವ ರೀತಿ ನಮಸ್ಕಾರವನ್ನು ಅರ್ಪಣೆ ಮಾಡಬೇಕು ಎಂಬುದರ ಬಗ್ಗೆ ಈ ವಿಡಿಯೋನಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ನಿಮಗೆ ಗೊತ್ತಿರೋ ಹಾಗೆ ಗುರುಗಳಿಗೆ ಯಾವಾಗಲೂ ಸೇವೆಯನ್ನು ಮಾಡೋದೇ ಅವ್ರಿಗೆ ಪೂಜೆಯನ್ನು ಮಾಡಿದಂತಹ ಶ್ರೇಷ್ಠತೆ. ಆದ್ದರಿಂದ ಗುರುಗಳ ಸೇವೆ ತುಂಬಾ ಅತ್ಯಗತ್ಯ. ಎಲ್ಲರಿಗೂ ತಾಯಿಯೇ ಮೊದಲ ಗುರುವಾಗಿರ್ತಾಳೆ. ನಂತರ ಶಾಲೆಯಲ್ಲಿ, ಹಾಗೆ ನಾವು ವಯಸ್ಸಿಗೆ ಬಂದಾಗ ಒಬ್ಬರು ತಂದೆಯಾಗಿ ಗುರುವಾಗಿ ಕಾಣಿಸ್ತಾರೆ. ಅದೇ ರೀತಿ ನಮಗೆ ಅಜ್ಜ ಅಜ್ಜಿ ಎಲ್ಲರೂ ಕೂಡ ಗುರುಗಳ ಮಾರ್ಗದರ್ಶನವನ್ನೇ ನೀಡ್ತಾರೆ ಹೊರತು, ಆದರೆ ಗುರುವಿನ ಸಾನ್ನಿಧ್ಯದಲ್ಲಿ ಸತರ ಗುರುವೇ ಹೇಳಿದಂತೆ ನಾವು ಹೇಗೆ ಅವರಿಗೆ ಸೇವೆಯನ್ನು ಮಾಡಬೇಕು ಎಂಬುದನ್ನು ನಾವು ತಿಳಿದು ಮಾಡಬೇಕು. ಅದೇ ಈ ವಿಶೇಷವಾದ ಚಾನೆಲ್ನ ಉದ್ದೇಶ, ಜ್ಞಾನ ಭಕ್ತಿ ವೈರಾಗ್ಯ. ಅದರಂತೆಯೇ ರಾಘವೇಂದ್ರ ಸ್ವಾಮಿಗಳಿಗೆ ಯಾವ ರೀತಿ ನಮಸ್ಕಾರವನ್ನು ಸೇವೆಯನ್ನು ಮಾಡಬೇಕು. ಯಾಕಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಪ್ರಿಯರಂತೆ. ನಾವು ಎಷ್ಟು ನಮಸ್ಕಾರ ಮಾಡ್ತೀವೋ ಅಷ್ಟು ರಾಯರು ನಮ್ಮನ್ನು ಅನುಗ್ರಹಿಸ್ತಾರೆ ಎಂಬುದು ನಂಬಿಕೆ ಇದೆ, ಹಾಗೂ ತಮ್ಮ ಪರಿಮಳ ಗ್ರಂಥದಲ್ಲೂ ಉಲ್ಲೇಖವಾಗಿದೆ. ಹಾಗೆಯೇ ಅಪ್ಪಣ್ಣಾಚಾರ್ಯರು ಹೇಳಿದಂಗೆ, ಹೇಗೆ ರಾಯರನ್ನು ನಾವು ನಮ್ಮ ಕಷ್ಟಗಳಿಗೆ ಆಗಲಿ ಅಥವಾ ನಮ್ಮ ಒಂದು ಏನೇ ತೊಂದರೆಗಳಿಗೆ ಆಗಲಿ ಈ ಸೇವೆಯನ್ನು ಮಾಡಿಕೊಂಡರೆ ರಾಯರು ತುಂಬ ಪ್ರೀತರಾಗ್ತಾರಂತೆ. ಅಂದರೆ ರಾಯರಿಗೆ ನಾವು ನಮಸ್ಕಾರ ಹಾಕಿದ್ರೇ ಅವರು ಪ್ರೀತರಾಗೋದಾ ಅಂತ ಹೇಳಿದ್ರೆ, ರಾಯರು ಯಾವತ್ತೂ ನೀವು ಇದನ್ನು ಮಾಡಿ ಅದನ್ನು ತಗೊಂಡು ಬನ್ನಿ ಅಂತ ಯಾವತ್ತೂ ಕೇಳಿದವರಲ್ಲ. ಅವರು ಭಕ್ತವೃಂದಗಳಿಗೋಸ್ಕರ ತಮ್ಮ ಸಕಲವನ್ನು ತ್ಯಾಗವನ್ನು ಮಾಡಿ ಎಷ್ಟೋ ಉಪವಾಸಗಳನ್ನು ಕೈಗೊಂಡು ಆ ಬೃಂದಾವನದೊಳಗಡೆ 700 ವರ್ಷಗಳ ಕಾಲ ತಮ್ಮ ಭಕ್ತರನ್ನೆಲ್ಲ ಉದ್ಧಾರ ಮಾಡಿ ಅವರನ್ನೂ ನಾನು ಮೋಕ್ಷಕ್ಕೆ ಕರ್ಕೊಂಬರ್ತೀನಿ ಅಂತ ಹೇಳಿದಂತಹ ಪುಣ್ಯಾತ್ಮ ಯಾರಾದರೂ ಗುರುಗಳಲ್ಲಿದ್ದಾರೆ ಅಂದರೆ ಅದು ನಮ್ಮ ಶ್ರೀ ಗುರು ರಾಘವೇಂದ್ರರು. ಯಾಕಂದರೆ ಪ್ರಹ್ಲಾದನಾಗಿ ಅವನು ಶ್ರೀಹರಿಯನ್ನೇ ಧರೆಗೆ ತಂದವನು. ನಾರಸಿಂಹ ರೂಪಿಯಲ್ಲಿ ಧರೆಗೆ ತಂದು ನರಸಿಂಹಸ್ವಾಮಿಯರ ಒಂದು ವರದಿಂದ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಕೇಳಿದಾಗ, ನಾನು ನನ್ನ ಭಕ್ತರನ್ನು ಬಿಟ್ಟು ಬರೋಲ್ಲ, ನಾನು ನನ್ನ ಭಕ್ತರನ್ನು ಅವರನ್ನೆಲ್ಲರನ್ನು ಉದ್ಧಾರ ಮಾಡಿ ಭಕ್ತಿಯ ಸಂಕೇತವಾಗಿ ನಿನ್ನಡೆಗೆ ಕರ್ಕೊಂಡು ಮೋಕ್ಷಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಂತಹ ಗುರುವೇ ನಮ್ಮ ಶ್ರೀ ಗುರು ರಾಘವೇಂದ್ರರು. ಅದಕ್ಕೆ ಅವರು ಈ ನಮಸ್ಕಾರವನ್ನು ಮಾಡಿ, ಈ ಪೂಜೆಯನ್ನು ಮಾಡಿ, ಆ ಒಂದು ಸಂಕಲ್ಪವನ್ನು ಮಾಡಿ ಅಂತ ಯಾವತ್ತಿಗೂ ರಾಯರು ಅವರಿಗೋಸ್ಕರ ಕೇಳಿಕೊಂಡವರಲ್ಲ. ಅವರೊಳಗಡೆ ಕೂತಿರುವಂತಹ ಮುಖ್ಯ ಪ್ರಾಣದೇವರು ಮಧ್ವಾಚಾರ್ಯರು ಅವರೊಳಗಡೆ ಇರುವಂತಹ ಶ್ರೀ ಮೂಲರಾಮನಿಗಾಗಿ ಮೂಲರಾಮನ ಪ್ರಾರ್ಥನೆಯಲ್ಲಿ ತೊಡಗಿದಾಗ ರಾಯರಿಗೆ ನಾವು ನಮಸ್ಕಾರವನ್ನು ಮಾಡಿದರೆ ಆ ನಮಸ್ಕಾರವನ್ನು ವಾದೀಂದ್ರ ತೀರ್ಥರು ರಾಯರಿಗೆ ಹೇಳಿ, ರಾಯರು ಆ ನಮಸ್ಕಾರದ ಬುತ್ತಿಯನ್ನು ಶ್ರೀ ಮೂಲರಾಮನಿಗೆ ಅರ್ಪಿಸಿ ಅವರಿಂದ ಒಂದು ಅನುಗ್ರಹವನ್ನು ಪಡೆದು ನಮಗೆ ಆಶೀರ್ವಾದ ಮಾಡ್ತಾರೆ. ಇದು ಇರುವಂತಹ ಪದ್ಧತಿ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಸ್ವತಃ ನನಗೆ ನೀವು ನಮಸ್ಕಾರ ಮಾಡಿ ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೀನಿ ಅಂತ ಎಲ್ಲಿಯೂ ಹೇಳಿಲ್ಲ. ಅವರೊಳಗಡೆ ಇರುವಂತಹ ಮೂಲರಾಮನಿಗೆ ನಮಸ್ಕಾರವನ್ನು ಮಾಡಿದರೆ ಅವರು ನಮ್ಮನ್ನು ಅನುಗ್ರಹಿಸ್ತಾರೆ ಅನ್ನುವುದು ಪದ್ಧತಿ. ಆದ್ದರಿಂದ ಮಂತ್ರಾಲಯದಲ್ಲೇ ಆಗಲಿ ಎಲ್ಲೇ ಆಗಲಿ ರಾಯರ ಬೃಂದಾವನ ಹೇಗೆ ಚೌಕಟ್ಟಿನ ರೂಪದಲ್ಲಿದೆಯೋ ಆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮುಂದೆ ಇರುವಂತಹ ಅಥವಾ ಮೃತ್ತಿಕೆಯ ವೃಂದಾವನದ ರಾಘವೇಂದ್ರ ಸ್ವಾಮಿಗಳ ಮುಂದೆ ಯಾವಾಗಲೂ ನರಸಿಂಹ ದೇವರಿರ್ತಾರೆ. ನಂತರ ಬಲಭಾಗದಲ್ಲಿ ಕೃಷ್ಣ, ರಾಮ ಹಾಗೂ ವೇದವ್ಯಾಸರು, ಈ ರೀತಿಯಾಗಿ 4 ಜನ ಮೂಲೆಗಳಿರೋದ್ರಿಂದ ನಾವು ಪ್ರದಕ್ಷಿಣೆ ಹಾಕಬೇಕಾದ್ರೆ ರಾಯರ ಮುಂದೆ ಒಂದು ಹಾಗೂ ಬಲಭಾಗಕ್ಕೆ ಒಂದು, ನಂತರ ಮಧ್ಯಭಾಗಕ್ಕೆ, ನಂತರ ಮೂಲೆಯ ಭಾಗಕ್ಕೆ, ಅದೇ ರೀತಿ 4 ದಿಕ್ಕುಗಳಿಗೂ ಹಾಗೂ 4 ಭಾಗಗಳಿಗೂ ಹಾಕಿಕೊಂಡು ಬಂದಾಗ ಒಟ್ಟಿಗೆ ಒಂದು ಸುತ್ತಿಗೆ 8 ನಮಸ್ಕಾರಗಳಾಗುತ್ತೆ. ಈ 8 ನಮಸ್ಕಾರಗಳನ್ನೇ ಹಾಕಬೇಕು.
ಈ ರೀತಿಯಾಗಲೇ ಹಾಕಬೇಕು ಅಂತಲೇ ಅಪ್ಪಣ್ಣಾಚಾರ್ಯರು ಹಿರಿಯರು ಎಲ್ಲ ಭಕ್ತವೃಂದಕ್ಕೆ ಹೇಳಿದ್ದಾರೆ. ಅದೇ ರೀತಿ ಹೇಗೆ ಹಾಕಬೇಕು ಅಂತ ಹೇಳಿದ್ರೆ, ತುಂಗಾ ನದಿಯಲ್ಲಿ ಸ್ನಾನ ಮಾಡಿ, ಅಂದರೆ ಮಂತ್ರಾಲಯಕ್ಕೆ ಹೋಗೋವರಿಗೆ ನಾನು ಹೇಳ್ತಾ ಇದ್ದೀನಿ, ತುಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ, ಮಡಿಬಟ್ಟೆಯಲ್ಲಿ ಸ್ನಾನವನ್ನು ಮಾಡಿ, ಆ ಬಟ್ಟೆಯನ್ನು ಒದ್ದೆ ಬಟ್ಟೆಯನ್ನು ಆರಿಸಿಕೊಂಡು, ಅಂದರೆ ನೀರೆಲ್ಲ ತೆಗೆದು ನಂತರ ಹಾರಿಸಿಕೊಂಡು ಇಲ್ಲಿ ಬಂದು ಮಂತ್ರಾಲಯದ ಒಳಗಡೆ, ಅಂದರೆ ಅಂಗಳದ ಒಳಗಡೆ ಬಂದು ರಾಯರ ಮುಂದೆ ಹಾಗೂ ಮೂಲೆ ಮೂಲೆಗಳಲ್ಲಿ ಹಾಗೂ ಮಧ್ಯಭಾಗಗಳಲ್ಲಿ ನಮಸ್ಕಾರ ಮಾಡಬೇಕು. ಕೆಲವರು 108 ನಮಸ್ಕಾರವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಒಂದು ಸುತ್ತು 108 ಸಲ ಸುತ್ತೋದನ್ನು 108 ನಮಸ್ಕಾರ ಅಂತ ಹೇಳೋಲ್ಲ. ಈ 8 ಬಾರಿ, ಅಂದರೆ ಒಂದು ಸುತ್ತಿನಲ್ಲಿ 8 ಬಾರಿ ನಮಸ್ಕಾರ ಹಾಕುವುದನ್ನು 108 ಲೆಕ್ಕಕ್ಕೆ ಎಣಿಸಿದಾಗ 108 ಬರುವುದನ್ನೇ 108 ನಮಸ್ಕಾರ ಅಂತ ಹೇಳ್ತಾರೆ. ಅಂದರೆ ಗುರುಗಳಿಗೆ ಯಾವಾಗಲೂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಘುವೇ ಕೇತುವೇ ನಮಃ. ಈ ಹೇಗೆ ನಾವು ಕೇಳ್ಕೊಂಬಂದಿದ್ದೀವೋ ಗುರುವಿನ ಒಂದು ಸ್ಥಾನ ಏನಿದೆ, ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ, ಗುರುವಿಗೆ ಯಾವಾಗಲೂ 3ನೇ ಸ್ಥಾನವನ್ನು ಕೊಡ್ತೀವಿ. ಅಂದರೆ ನವಗ್ರಹಗಳಲ್ಲಿ ಈ 6ನೇ ಸ್ಥಾನವಿದ್ದರೂ ಕೂಡ ಗುರು ಅಂದರೆ 3 ಅಂತ ಸೂಚಿಸುತ್ತೆ. ಆದ್ದರಿಂದ 21 ಬಾರಿ, 108 ಬಾರಿ ಅಥವಾ 12 ಬಾರಿ, ಈ ಒಂದು ಸುತ್ತಿನಲ್ಲಿ 8 ನಮಸ್ಕಾರ, ಅಂದರೆ 12 ಸುತ್ತಿನಲ್ಲಿ 8 ನಮಸ್ಕಾರ ಅಂದರೆ ಇಷ್ಟ ಆಯಿತು, ಅಂದರೆ 96, 12 ಎಂಟ್ಲಿ 96 ನಮಸ್ಕಾರಗಳನ್ನು ಮಾಡಿದಷ್ಟು ಪುಣ್ಯ ನಿಮಗೆ ಬರುತ್ತೆ. ಅಥವಾ ನಿಮ್ಮ ಕೈಯಲ್ಲಾದಷ್ಟನ್ನು ಮಾಡಿ, ಹಿಂಸೆಯನ್ನು ಪಟ್ಕೊಂಡು ಮಾಡಬಾರ್ದು. ನಂತರ ಇದೆಲ್ಲ ನಮಸ್ಕಾರವನ್ನು ಮಾಡಿದ್ಮೇಲೆ ಮಧ್ಯಾಹ್ನ 1 ಹೊತ್ತು ಮಾತ್ರ ಮಠದಲ್ಲೇ ಊಟ ಮಾಡಬೇಕು. ಅಂದರೆ ಎಲ್ಲೂ ಬೇರೆ ಕಡೆ ಹೋಟೆಲ್ಗಳಲ್ಲಾಗಲಿ ಅಥವಾ ಬೇರೆ ತಿಂದಿರುವಂಥ ಎಂಜಲ್ ತಟ್ಟೆಗಳನ್ನೆಲ್ಲ ಅಲ್ಲಿಟ್ಟಿರ್ತಾರೆ. ನಾವು ಮಡಿಯಿಂದ ಇಷ್ಟು ನಮಸ್ಕಾರವನ್ನು ಪುಣ್ಯವನ್ನು ಸಂಪಾದನೆ ಮಾಡೋದಾದಮೇಲೆ ನಾವು ಅಲ್ಲಿ ಹೋಗಿ ಆ ಹೊರಗಡೆ ಪ್ರದೇಶದಲ್ಲಿ ತಿಂದಾಗ ಆ ಪುಣ್ಯವು ಕ್ಷೀಣಿಸಿ ಹೋಗ್ತಾ ಇರುತ್ತೆ. ಆದ್ದರಿಂದ ಮಠದಲ್ಲೇ, ಅಂದರೆ ಮಠದ ಅಂಗಳದಲ್ಲಿ ಊಟವನ್ನು ಮಾಡೋದ್ರಿಂದನೂ ಬಹಳ ಶ್ರೇಷ್ಠ. ಕೆಲವರು ನೆಲದ ಮೇಲೆ ಮಾಡ್ತಾರೆ, ಅಂದರೆ ನೀರು ಹಾಕಿ ತೊಳೆದು ನೆಲದ ಮೇಲೆ ತಿಂದ್ರೂ ಶ್ರೇಷ್ಠ. ನಂತರ ಅದನ್ನು ತೊಳಿಬೇಕು, ತಿಂದು ಬಿಟ್ಟು ಹೋಗಿಬಿಟ್ರೆ ಅದು ಎಂಜಿಲ್ ಅಲ್ಲೇ ಉಳ್ಕೊಂಬಿಡತ್ತೆ. ಆದ್ದರಿಂದ ಮಠದಲ್ಲೇ 1 ಹೊತ್ತು ಊಟ ಮಾಡಬೇಕು. ಬೆಳಗ್ಗೆ ಏನೂ ತಿಂದಿರಬಾರ್ದು, ಮಧ್ಯಾಹ್ನ 1 ಹೊತ್ತು ಊಟ, ಪುನಃ ರಾತ್ರಿ ಏನೂ ಊಟವನ್ನು ಮಾಡದೆ ರಾಯರ ದರ್ಶನವನ್ನು ಮಾಡಿ ಬೇಕಾದ್ರೆ ಹಣ್ಣನ್ನು ಸ್ವೀಕರಿಸ್ಬೋದು. ಈ ರೀತಿಯನ್ನು ಮಾಡಿದರೆ ಇದು ರಾಯರ ಸೇವೆ. ಇದನ್ನು ಎಷ್ಟೋ ದಿನಗಳ ಕಾಲ ಭಕ್ತರು ಹಿಂದೆ ಅಪ್ಪಣ್ಣಾಚಾರ್ಯರ ಮಾರ್ಗದರ್ಶನದಲ್ಲಿ ಈ ರೀತಿಯಾಗಿ ಮಾಡಿಕೊಂಡು ಅವರ ಸಕಲ ಕಷ್ಟಗಳನ್ನು ನೀಗಿಸ್ಕೊತಾ ಇದ್ರು. ಹಾಗೂ ಕಷ್ಟಗಳು ನೀಗಿಸ್ಕೊಳ್ಳೋದಕ್ಕಿಂತ ರಾಯರ, ಅಂದರೆ ಗುರುವಿನ ಸೇವೆಯನ್ನು ಮಾಡಿದಾಗ ದೇವರ ಅನುಗ್ರಹ ತುಂಬಾ ಆಗುತ್ತೆ. ಆಮೇಲೆ ತಿರುಪತಿಗೆ ಹೋಗುವವರು ಮೊದಲು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಮಾಡಿ ರಾಘವೇಂದ್ರರ ಸೇವೆಯನ್ನು ಮಾಡಿದರೆ ತಿರುಪತಿ ತಿಮ್ಮಪ್ಪನಿಗೆ ತುಂಬಾ ಅಚ್ಚುಮೆಚ್ಚಂತೆ. ಯಾಕಂದರೆ ನನ್ನ ಶಿಷ್ಯನ ಒಂದು ಸೇವೆಯನ್ನು ಮಾಡಿದ್ದಾನೆ, ಅಂದರೆ ಅವರ ಗುರುವನ್ನು ಸೇವೆಯನ್ನು ಮಾಡಿ ನಂತರ ನನ್ನ ಬಳಿ ಬಂದಿದ್ದಾನೆ ಎಂಬ ಖುಷಿ ತಿರುಪತಿ ತಿಮ್ಮಪ್ಪನಿಗೆ. ಆಗಲೇ ರಾಯರು ಆ ಒಂದು ಸೇವೆ ನಾವೇನು ಮಾಡಿರ್ತೀವೋ ಅದನ್ನು ಮೂಲ ರಾಮನಿಗೆ ಹಾಗೂ ಶ್ರೀನಿವಾಸನಿಗೆ ತಲುಪಿಸಿರ್ತಾರಂತೆ. ಆದ್ದರಿಂದ ಅದು ಪರಿಪೂರ್ಣವಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮಂಚಾಲೆಯ ರಾಗಪ್ಪ ತಿರುಪತಿ ತಿಮ್ಮಪ್ಪ ಕಷ್ಟ ಬಂದಾಗ ಕೈ ಹಿಡಿಯಪ್ಪ ಅಂತ ಹೇಳ್ತಾರೆ. ಆದ್ದರಿಂದ ಮಂತ್ರಾಲಯದ ಗುರುವಿನ ರಾಯರ ಸೇವೆಯನ್ನು ಮಾಡಿ ನಂತರ ತಿರುಪತಿಗೆ ಹೋಗಿ, ಅಂದರೆ ತಿರುಪತಿಗೆ ಹೋಗೋದು ಅಂದರೆ ಅಲ್ಲೂ ಮೆಟ್ಟಿಲನ್ನು ಹತ್ಕೊಂಡು ಹೋಗೋದ್ರಿಂದ ತುಂಬಾ ಶ್ರೇಷ್ಠ. ಆದ್ದರಿಂದ ಈ ರೀತಿಯಾಗಿ ಸೇವೆಯನ್ನು ಮಾಡಿದರೆ ಪ್ರತಿಯೊಬ್ಬರಿಗೂ ತಮ್ಮ ಕಷ್ಟಗಳು ನೀಗತ್ತೆ. ಹಾಗೆಯೇ ಕೆಲವರು ಹೆಜ್ಜೆ ನಮಸ್ಕಾರವನ್ನು ಮಾಡ್ತಾರೆ. ಹೆಜ್ಜೆ ಅಂದರೆ ಒಂದು ಕಾಲಿನ ಮುಂದೆ ಇನ್ನೊಂದು ಕಾಲನ್ನು ಇಟ್ಟು ನಡೆಯುವುದಲ್ಲ. ಹೆಜ್ಜೆ ನಮಸ್ಕಾರವೆಂದರೆ ಒಂದೊಂದು ಹೆಜ್ಜೆಗೂ ಬಗ್ಗಿ ನಮಸ್ಕಾರವನ್ನು ಮಾಡೋದನ್ನು ಹೆಜ್ಜೆ ನಮಸ್ಕಾರ ಅಂತ ಕರೀತಾರೆ. ಅದರಿಂದ ಎಷ್ಟೋ ಜನ ಸುಮ್ಮನೆ ಕಾಲನ್ನು ಒಂದು ಕಾಲ ಮೇಲೆ ಒಂದು ಕಾಲು ಇಟ್ಟು ನಡೆಯೋದನ್ನು ನೋಡ್ತೀವಿ. ಆ ಥರ ಇಟ್ಟು ನಡೆದಾಗ
ಅವರಿಗೆ ತಿಳಿಸಿ ಹೇಳಿದರೆ ತಪ್ಪೇನಿಲ್ಲ. ಈ ರೀತಿ ನಮಸ್ಕಾರ ಮಾಡಿದರೆ ಇದು ಎಲ್ಲೂ ಶಾಸ್ತ್ರದಲ್ಲಿ ಹೇಳಿಲ್ಲ, ಹಾಗೂ ಇದಕ್ಕೆ ಫಲವೂ ಎಲ್ಲೂ ಹೇಳಿಲ್ಲ. ಆದ್ದರಿಂದ ಒಂದೊಂದು ಹೆಜ್ಜೆಗೂ ಒಂದೊಂದು ನಮಸ್ಕಾರವನ್ನು ಮಾಡ್ತಾ ಬಂದರೆ ಅದು ಹೆಜ್ಜೆಯ ನಮಸ್ಕಾರ. ಹಾಗೆ ಹೆಣ್ಣು ಮಕ್ಕಳು ಈ ಒಂದು ಉರುಳು ಸೇವೆಯನ್ನು ಮಾಡಬಾರ್ದು. ಯಾಕಂದರೆ ಅವರ ಎದೆ ಭಾಗ ಹಾಗೂ ಸೊಂಟದ ಭಾಗ ಯಾವತ್ತೂ ಭೂಮಿ ತಾಯಿಗೆ ಹಾಗೂ ದೇವಾಲಯದ ಅಂಗಳಕ್ಕೆ ತಗಲಬಾರ್ದು ಅಂತ ಹೇಳ್ತಾರೆ. ಅದು ಮೈಲ್ಗೆ ಅಂತ ಹೇಳ್ತಾರೆ. ಆದ್ದರಿಂದ ಹೆಣ್ಣು ಮಕ್ಕಳು ಯಾವತ್ತಿಗೂ ಕೂಡ ಉರುಳು ಸೇವೆಯನ್ನು ಮಾಡಬಾರ್ದು, ಅದರಲ್ಲೂ ಮಂತ್ರಾಲಯದಲ್ಲೂ ಮಾಡಲೇಬಾರ್ದು. ನಂತರ ಗಂಡು ಮಕ್ಕಳು ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳುವಂಥ ಪದ್ಧತಿ ಇದೆ. ಹಾಗೆಯೇ ಹೆಣ್ಣು ಮಕ್ಕಳು ಈ ಪ್ರದಕ್ಷಿಣೆಯನ್ನು ಮಾಡಬೇಕಾದ್ರೆ ಕೂದಲನ್ನು ಸಂಪೂರ್ಣವಾಗಿ ಕಟ್ಟಿರಬೇಕು. ಯಾಕಂದರೆ ನಮ್ಮ ತಲೆ ಕೂದಲು ಭೂಮಿಗೆ ತಾಕಿದಾಗ ಎಷ್ಟೋ ಜನರು ಅಲ್ಲಿ ನಡೆದಿರ್ತಾರೆ, ಹಾಗೂ ದೇವತೆಗಳ ಸಂಚಾರ ಆಗಿರುತ್ತೆ. ಆ ಕೂದಲಿನ ನಮ್ಮ ಕೂದಲಿನ ಭಾಗ ತಟ್ಟಿದಾಗ ಅದು ಪುನಃ ಮೈಲ್ಗೆ ರೀತಿಯಲ್ಲಿ ಆಗಿ ಅದು ನಮಗೆ ಪರಿಪೂರ್ಣ ಫಲವನ್ನು ಕೊಡದೆ ದಾರಿದ್ರ್ಯವನ್ನು ತರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋದಾಗ ಎಲ್ಲರೂ ಕೂದಲನ್ನು ಕಟ್ಟಿ ಅಥವಾ ಒಂದು ಮುಡಿಯನ್ನು ಕಟ್ಟಿ, ಅಂದರೆ ಗಂಟನ್ನು ಕಟ್ಟಿ ಅಂತ ಹೇಳ್ತಾರೆ. ಅದರಿಂದ ಎಲ್ಲರೂ ತಪ್ಪದೆ ಈ ವಿಚಾರಗಳನ್ನು ತಿಳಿದು ರಾಯರ ಸೇವೆಯನ್ನು ಹಾಗೂ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಆದ್ದರಿಂದ ಯಾರ್ಯಾರು ಮಂತ್ರಾಲಯಕ್ಕೆ ಹೋಗ್ತಿರೋ ಅಥವಾ ಬೇರೆ ಎಲ್ಲೇ ರಾಯರ ದೇವಸ್ಥಾನಕ್ಕೆ ಹೋದರೂ ಕೂಡ ಎಲ್ಲರೂ ತಿಳಿದುಕೊಳ್ಳಿ, ರಾಯರ ಮುಂದೆ ನರಸಿಂಹಸ್ವಾಮಿ, ಬಲಭಾಗಕ್ಕೆ ಕೃಷ್ಣ ಹಾಗೂ ವೇದವ್ಯಾಸರು ಹಾಗೂ ಮೂಲರಾಮ ಇರ್ತಾರೆ. ಇದರಿಂದ ನರಹರಿಯರು ಇರ್ತಾರೆ. ಈ ರೀತಿ 4 ಮೂಲೆಗಳಲ್ಲಿ ದೇವಾನುದೇವತೆಗಳು ಇರೋದ್ರಿಂದ ಆ 4 ದೇವತೆಗಳಿಗೂ ನಮಸ್ಕರಿಸಬೇಕು, ಹಾಗೂ 4 ಮಧ್ಯಭಾಗದಲ್ಲೂ ನಮಸ್ಕರಿಸಬೇಕು. ಹಾಗೂ ರಾಯರ ಮುಂದೆ ನಮಸ್ಕಾರ ಮಾಡಿದರೆ 8 ನಮಸ್ಕಾರ ಒಂದು ಸುತ್ತಿಗೆ ಆಗುತ್ತೆ. ಆದ್ದರಿಂದ ಎಲ್ಲರೂ ಕೂಡ ತಪ್ಪದೆ ಮಂತ್ರಾಲಯಕ್ಕೆ ಹೋದಾಗ ತುಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಮಡಿಬಟ್ಟೆಯಲ್ಲಿ ಅಲ್ಲಿ ಹೋಗಿ ಯಾವತ್ತೂ ಕೂಡ ಸ್ನಾನವನ್ನು ಮಾಡಬಾರ್ದು. ಒಂದು ನದಿಗೆ ನಾವು ಒಂದು ಸ್ಪರ್ಶವನ್ನು ಮಾಡಬೇಕಾದ್ರೆ ಮೊದಲಿಗೆ ತನ್ನ ಬಲಗೈಯಿಂದ ಆ ನದಿಯನ್ನು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿಧಿ ಕುರು, ಈ ಮಂತ್ರವನ್ನು ಹೇಳ್ಕೋಬೋದು ಬರೋರು. ಬರಲಿಲ್ಲ ಅಂದರೂ ಕೂಡ ಗಂಗಾದೇವಿಯೇ ನಮೋಸ್ತುತಿ ಅಂತ ಹೇಳಿ 2 ಕಣ್ಣಿಗೆ ತಮ್ಮ ಸ್ಪರ್ಶವನ್ನು ನೀರಿನಿಂದ ಮಾಡಿಕೊಂಡು ತಲೆಗೆ ಪ್ರೋಕ್ಷಣೆಯನ್ನು ಮಾಡಿ ನಂತರ ಕಾಲುಗಳನ್ನು ಅಥವಾ ನೀವು ಇಳಿಬೋದು. ಹೋಗಿದ್ದೇ ತಕ್ಷಣ ನಾವು ಕಾಲನ್ನು ನೀರಿಗೆ ಯಾವತ್ತೂ ಇಡಬಾರ್ದು, ಅದು ಕಾಲಿನಲ್ಲಿ ಒದ್ದಂತೆ ಆಗುತ್ತದೆ. ಆದ್ದರಿಂದ ಎಲ್ಲರೂ ಮೊದಲು ಪ್ರೋಕ್ಷಣೆಯನ್ನು ಮಾಡಿಕೊಂಡು ನಂತರ ನೀವು ತಂಗಿರುವಂತಹ ರೂಮಿನಲ್ಲೇ ಸ್ನಾನವನ್ನೆಲ್ಲ ಮಾಡಿಕೊಂಡು, ಯಾಕಂದರೆ ಅಲ್ಲಿ ಸೋಪು ಶ್ಯಾಂಪುಗಳನ್ನೆಲ್ಲ ಹಾಕ್ಕೊಂಡು ಸ್ನಾನವನ್ನು ಮಾಡಿ ನಂತರ ತುಂಗಾ ನದಿಗೆ ಹೋಗಿ ಅಲ್ಲಿ 3 ಸಲ ಮುಳುಗಿ ಬಂದು ಆ ಮಡಿ ಬಟ್ಟೆಯನ್ನು ಹಾರಿಸಿಕೊಂಡು ಬಂದು ಪ್ರದಕ್ಷಿಣೆ ಹಾಕಿ 1 ಬಾರಿ ಮಧ್ಯಾಹ್ನ ಮಠದಲ್ಲೇ ಊಟ ಮಾಡಿ ರಾತ್ರಿ ತಿರ್ಗಾ ದೇವರ ಒಂದು ಸಾನ್ನಿಧ್ಯದಲ್ಲಿ ಇದ್ದು ಭಜನೆಯನ್ನು, ಅಷ್ಟೋತ್ತರಗಳನ್ನು, ಸಹಸ್ರನಾಮಗಳನ್ನು ಹೇಳಿಕೊಂಡು ದರ್ಶನವನ್ನು ಮಾಡಿ ಇರೋಕ್ಕಾಗದೇ ಇರೋರು ಹಣ್ಣನ್ನೋ ಹಾಲನ್ನೋ ಸ್ವೀಕರಿಸಿ ನಂತರ ಮಠದಲ್ಲೇ ಸಮೀಪದಲ್ಲಿ ಮಲಗೋದ್ರಿಂದ ಪೂರ್ಣ ಫಲ ಪ್ರಾಪ್ತಿಯಾಗತ್ತೆ ಅಂತ ಇದೆ. ಆದ್ದರಿಂದ ಯಾರ್ಯಾರು ಈ ಸೇವೆಯನ್ನು ಅಥವಾ ಹೇಗೆ ನಮಸ್ಕಾರ ಮಾಡ್ಬೋದು ಅಂತ ಕೇಳಿದ್ರಿ, ಈ ರೀತಿಯಾಗಿ ಮಾಡ್ಬೋದು ಅನ್ನೋದು ಉಲ್ಲೇಖವಿದೆ. ಎಲ್ಲರೂ ಈ ರೀತಿ ಸಾಧ್ಯವಾದರೆ ಮಾಡಿ ನಿಮ್ಮ ಅನುಕೂಲ ತಕ್ಕಂತೆ ಪ್ರದಕ್ಷಿಣೆಯನ್ನು ಹಾಕಿ, ಯಾಕಂದರೆ ಪ್ರಾಕಾರ ತುಂಬ ದೊಡ್ಡದಿದೆ ಈಗಂತ ಹೇಳ್ತಾ ಎಲ್ಲರಿಗೂ ರಾಯರು ಎಲ್ಲರ ಕಷ್ಟಗಳನ್ನು ನೀಗಿಸಿ ನೆಮ್ಮದಿಯನ್ನು ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.